ಈರುಳ್ಳಿ ತಿನ್ನೋದನ್ನ ಬಿಡಬೇಕಾಗತ್ತೆ. 100ರ ಗಡಿ ದಾಟಿದ ಈರುಳ್ಳಿ ಬೆಲೆ, ಈರುಳ್ಳಿ ಬಾಂಬ್. ಅಡುಗೆ ಮಾಡಿ ಒಗ್ಗರಣೆ ಹಾಕೋದು ಇನ್ನು ಮುಂದೆ ಕಷ್ಟ. ಈರುಳ್ಳಿ ತಿನ್ನೋ ಆಸೆಯನ್ನ ಬಿಡೋದೇ ಒಳ್ಳೇದು. ಯಾಕಂದ್ರೆ ಈರುಳ್ಳಿ ತಿನ್ಬೇಕಂದ್ರೆ ಜೇಬು ತುಂಬಾ ಕಾಸಿರ್ಬೇಕು ನಿಮ್ಮಲ್ಲಿ. ಒಂದ್ ಕಡೆ ಸಾಕಷ್ಟು ಜನ ಯಾವುದೇ ಸಾಂಬಾರ್ ಮಾಡಿದ್ರು ಕೂಡ ಈರುಳ್ಳಿಯನ್ನ ಬಳಸ್ತಾರೆ. ಇನ್ನು ಮುಂದೆ ಕೇವಲ ಒಗ್ಗರಣೆ ಮಾತ್ರ ಅಲ್ಲ, ಯಾವುದೇ ಸಾಂಬಾರ್ ಪಲ್ಯಕ್ಕೆ ಈರುಳ್ಳಿ ಹಾಕ್ಬೇಕು ಅನ್ನೋದಾದ್ರೆ, ಈರುಳ್ಳಿ ತಿನ್ಬೇಕು ಅನ್ನೋದಾದ್ರೆ ನಿಮ್ಮ ಜೇಬು ತುಂಬಾ ಕಾಸಿರ್ಬೇಕು. ವಾರಕ್ಕೆ 10 ರೂಪಾಯಿ ಅಂತೆ ಈರುಳ್ಳಿಯ ಬೆಲೆ ಏರಿಕೆ ಆಗ್ತಾನೆ ಇದೆ. 90ರಿಂದ 100 ರೂಪಾಯಿ ಗಡಿ ದಾಟಿದೆ ಕೆಜಿ ಈರುಳ್ಳಿಯ ಬೆಲೆ. ಇನ್ನೂ 3 ತಿಂಗಳು ಈರುಳ್ಳಿ ದರ ಕಡಿಮೆ ಆಗೋದೇ ಡೌಟ್. ಯಾಕಂದ್ರೆ ಈರುಳ್ಳಿಯ ದರ ಗಗನಕ್ಕೆ ಏರ್ತಾನೆ ಇದೆ. ಬೇಡಿಕೆಗೆ ತಕ್ಕಂತೆ ಮಾರುಕಟ್ಟೆಗೆ ಈರುಳ್ಳಿ ಬರ್ತಾ ಇಲ್ಲ. ಮಳೆ ಒಂದ್ ಕಡೆ, ನೆರೆ ಪ್ರವಾಹಕ್ಕೆ ಈರುಳ್ಳಿಯ ಬೆಲೆನೇ ಕೊಚ್ಚಿ ಹೋಗಿದೆ. ಸಣ್ಣ ಈರುಳ್ಳಿಗೆ 60, ದಪ್ಪ ಈರುಳ್ಳಿ 90, ಟಾಪ್ ಈರುಳ್ಳಿಗೆ 100 ರೂಪಾಯಿ ದರ ಆಗಿದೆ. ಆದ್ರೂ ನೀವು ಈರುಳ್ಳಿಯನ್ನ ತಗೋಬೇಕು ಅನ್ನೋದಾದ್ರೆ ನಿಮ್ಗೆ ಅತ್ಯುತ್ತಮವಾದ ಗುಣಮಟ್ಟದ ಈರುಳ್ಳಿ ಅಂತೂ ಸಿಗ್ತಾ ಇಲ್ಲ. 100ರ ಗಡಿ ದಾಟಬೇಕು ನೀವು ಅತ್ಯುತ್ತಮವಾದಂತಹ ಈರುಳ್ಳಿಯನ್ನ ಪಡ್ಕೋಬೇಕು ಅನ್ನೋದಾದ್ರೆ. ಇದಕ್ಕೆಲ್ಲ ಕಾರಣ ಇತ್ತೀಚೆಗೆ ಬಂದಂತಹ ನೆರೆ ಪ್ರವಾಹ, ಜಾಸ್ತಿ ಆದಂತಹ ಮಳೆ ಬೆಳೆಯನ್ನೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಅದರ ಪರಿಣಾಮವೇ ಈ ಒಂದು ಈರುಳ್ಳಿ ಬೆಲೆ ಜಾಸ್ತಿ ಆಗಿರೋದು. ಈರುಳ್ಳಿ ಬೆಳೆ ನಾಶ ಆಗಿದೆ, ಈರುಳ್ಳಿ ಬೆಲೆ ಗಗನಕ್ಕೇರಿದೆ. ಈರುಳ್ಳಿಯ ಬೆಲೆ ಯಾವ ತಿಂಗಳಲ್ಲಿ ಎಷ್ಟೆಷ್ಟಿತ್ತು, ಎಷ್ಟು ಜಾಸ್ತಿ ಆಗಿದೆ ಆ ತಿಂಗಳಿಂದ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸೆಂಚುರಿ ಸ್ಟಾರ್ ಆಗಿದೆ ಈಗ ಈರುಳ್ಳಿ. ಜನವರಿಯಲ್ಲಿ 30ರಿಂದ 40 ರೂಪಾಯಿ, ಮಾರ್ಚಲ್ಲಿ 50ರಿಂದ 55, ಮೇಯಲ್ಲಿ 60ರಿಂದ 70, ಜೂನ್ನಲ್ಲಿ 55ರಿಂದ 45ರಿಂದ 55 ರೂಪಾಯಿಯ ಏರಿಕೆ ಕಂಡಿತ್ತು. ಆದ್ರೆ ಆ ನಂತರದ ತಿಂಗಳಲ್ಲಿ 50ರಿಂದ 65 ರೂಪಾಯಿ ಆಯ್ತು. ಆಗಸ್ಟ್ ಅಲ್ಲಿ, ಅಕ್ಟೋಬರ್ 45ರಿಂದ 55 ಆದ್ರೆ ನವೆಂಬರ್ 80ರಿಂದ 100 ರೂಪಾಯಿಯ ಗಡಿ ದಾಟಿದೆ ಈರುಳ್ಳಿಯ ಬೆಲೆ ಅನ್ನೋದನ್ನ ಗಮನಿಸಬಹುದು. ಇನ್ನು ಈರುಳ್ಳಿಯ ದುಬಾರಿಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ, ಕೇಂದ್ರದ ಟಾಪ್ ಯೋಜನೆ ಯಶಸ್ಸು ಕಾಣದೆ ಹೋಗಿದ್ದು ಕೂಡ ಈ ಒಂದು ಬೆಲೆಗೆ ಜಾಸ್ತಿ ಆಗೋದಕ್ಕೆ ಕಾರಣ. ಟೊಮ್ಯಾಟೊ, ಆನಿಯನ್, ಪೊಟ್ಯಾಟೊ ಯೋಜನೆಯನ್ನ ತಂದಿರೋದು ಕೂಡ ಈ ಒಂದು ದುಬಾರಿಗೆ ಕಾರಣ ಆಗಿದೆ. ಈರುಳ್ಳಿ ಬೆಳೆಯುವಂತಹ ಟಾಪ್ 10 ರಾಜ್ಯಗಳಲ್ಲಿ ಪ್ರವಾಹ ಬಂದಿರೋದು ಇದು ಒಂದು ರೀತಿಯಲ್ಲಿ ಮಾರುಕಟ್ಟೆಗೆ ಈರುಳ್ಳಿ ಬರದೇ ಇರುವ ರೀತಿಯಲ್ಲಿ ಆಯ್ತು. ಮಹಾರಾಷ್ಟ್ರ, ಮಧ್ಯಪ್ರದೇಶ, ಕರ್ನಾಟಕ, ಗುಜರಾತ್, ಬಿಹಾರದಲ್ಲಿ ನೆರೆ ಬಂದಿರೋದು. ಆಂಧ್ರ ಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹ ಇದ್ದಿರುವಂತದ್ದು. ಇವೆಲ್ಲವೂ ಕೂಡ ಈರುಳ್ಳಿ ಬರದೇ ಇರೋದಕ್ಕೆ ಕಾರಣ ಆಯ್ತು. ಇನ್ನು ಕೆಜಿಗೆ 30 ರೂಪಾಯಿ ಇದ್ದಂತಹ ಬೆಲೆ ಹಂತವಾಗಿ ಈಗ 100 ರೂಪಾಯಿವರೆಗೂ ಏರಿಕೆಯನ್ನ ಕಂಡಿದೆ. ಬೇಡಿಕೆ ಅರಿಯದೆ ವಿದೇಶಕ್ಕೆ ಈರುಳ್ಳಿ ರಫ್ತನ್ನ ಕೂಡ ಮಾಡಿತ್ತು ಟಾಪ್ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈರುಳ್ಳಿ ಬೆಲೆ ಏರಿಕೆ ಆಗ್ತಾ ಇದ್ರು ಕೂಡ ಯಾವುದೇ ಎಚ್ಚರಿಕೆಯನ್ನ ವಹಿಸದೆ ನಿರ್ಲಕ್ಷ್ಯವನ್ನ ಮಾಡಿದ್ದು ಈರುಳ್ಳಿಯ ಬೆಲೆ ಗಗನಕ್ಕೇರೋದಕ್ಕೆ ಕಾರಣ ಆಗಿದೆ. ಏನು ನಾವು ಗಮನಿಸಬಹುದು, ಈರುಳ್ಳಿ ಎಲ್ಲೆಲ್ಲಿ ಯಾವ ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳಿ ನಾವು ಗಮನಿಸೋದಾದ್ರೆ 64ರಿಂದ 84 ರೂಪಾಯಿ ಇದೆ. ಕಲಬುರಗಿಯಲ್ಲಿ 25ರಿಂದ 30, 80ರಿಂದ 90 ರೂಪಾಯಿ ಇರೋದನ್ನ ನಾವು ಗಮನಿಸಬಹುದು. ಈಗಾಗಲೇ ಆ ಒಂದು ರೇಟ್ಗಳನ್ನ 2018-19 ರೇಟ್ಗಳನ್ನ ನೀವು ಗಮನಿಸ್ತಿದೀವಿ. ಅಂದ್ರೆ 2019ರಲ್ಲಿ ನವೆಂಬರ್ ಮತ್ತು ಅಕ್ಟೋಬರ್ ಅಲ್ಲಿ ಇರುವಂತಹ ರೇಟ್ 35ರಿಂದ 40 ರೂಪಾಯಿ ಇತ್ತು ರಾಯಚೂರಲ್ಲಿ. ಈಗ ದಿಢೀರ್ ಏರಿಕೆ ಆಗಿದೆ, 55ರಿಂದ 60 ರೂಪಾಯಿಗೆ ಏರಿಕೆ ಕಂಡಿದೆ. ಬಳ್ಳಾರಿಯಲ್ಲಿ 20ರಿಂದ 35 ರೂಪಾಯಿ ಇದ್ದಿದ್ದು 60ರಿಂದ 90 ರೂಪಾಯಿಗೆ ಏರಿಕೆ ಆಗಿದೆ. 1 ಕೆಜಿಯ ಈರುಳ್ಳಿಯ ಬೆಲೆಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳಿ. ಬಾಗಲಕೋಟೆಯಲ್ಲಿ ಅಕ್ಟೋಬರ್ ಅಲ್ಲಿ 28ರಿಂದ 31 ರೂಪಾಯಿ ಇತ್ತು, ಆದ್ರೆ 56ರಿಂದ 60 ರೂಪಾಯಿಗೆ ಏರಿಕೆ ಆಗಿದೆ 1 ಕೆಜಿ ಈರುಳ್ಳಿಯ ಬೆಲೆ. ಗದಗದಲ್ಲಿ 25ರಿಂದ 30 ರೂಪಾಯಿ ಇತ್ತು ಅಕ್ಟೋಬರ್ ಅಲ್ಲಿ. ನವೆಂಬರ್ ಹೊತ್ತಿಗೆ 80ರಿಂದ 100 ರೂಪಾಯಿಗೆ ಏರಿಕೆ ಆಗಿದೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಜಾಸ್ತಿ ಆಗಿರೋದನ್ನ ನೀವು ಗಮನಿಸ್ತಾ ಇದೀವಿ. ದುಪ್ಪಟ್ಟಲ್ಲ ತ್ರಿಪಟ್ಟು ಅಂತ ನಾವು ಹೇಳಬೇಕಾಗುತ್ತೆ. 50ರಿಂದ 60 ರೂಪಾಯಿ ಇತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಅಕ್ಟೋಬರ್ ಅಲ್ಲಿ. ಅದೇ ರೇಟ್ ಈಗ 80ರಿಂದ 110 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಎಷ್ಟೆಷ್ಟು ರೇಟ್ ಜಾಸ್ತಿ ಆಗಿದೆ ಪ್ರತಿ ಒಂದು ತಿಂಗಳಲ್ಲಿ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ನೀವು ಗಮನಿಸ್ತಾ
ಇದ್ದೀರಾ. ನಿಜವಾಗ್ಲೂ ಈರುಳ್ಳಿ ಬೆಲೆ ಕಟ್ ಮಾಡುವಾಗ ಹೇಗೆ ಕಣ್ಣೀರು ಬರುತ್ತೋ, ನಮ್ಗೆ ನೋವನ್ನ ತರಿಸುತ್ತೋ, ಆದ್ರೆ ಇನ್ನು ಮುಂದೆ ತಿನ್ನೋದೇ ಬೇಡ ಅಂತ ಹೇಳಿ ಕಣ್ಣೀರು ತರಿಸುವಂತಹ ಸಂದರ್ಭ ಈಗ ಈರುಳ್ಳಿಯಿಂದ ಆಗಿದೆ. ಅಟ್ಲೀಸ್ಟ್ ಏನಾದಕ್ಕಾದ್ರೂ ಸ್ವಲ್ಪ ಈರುಳ್ಳಿ ಬಳಸೋಣ ಅಂತ ಹೇಳಿ ನೀವು ಈರುಳ್ಳಿಯನ್ನ ತೆಗೆದುಕೊಳ್ಬೇಕು ಅನ್ನೋದಾದ್ರೆ ಇನ್ನು ಮುಂದೆ ನಿಮ್ಮ ಜೇಬು ತುಂಬಾ ಕಾಸು ಇರಬೇಕು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಒಂದ್ ಕಡೆ ಈರುಳ್ಳಿ ಇಲ್ಲಿಯವರೆಗೂ ಕೂಡ ಕೇವಲ ಕಟ್ ಮಾಡುವಾಗ ಮಾತ್ರ ಕಣ್ಣೀರನ್ನ ತರಿಸ್ತಾ ಇತ್ತು, ಆದ್ರೆ ಇನ್ನು ಮುಂದೆ ತಗೊಳ್ಳೋದಕ್ಕೆ ಹೋಗುವಾಗಲೇ ಕಣ್ಣೀರು ಹಾಕೊಂಡು ತಗೊಳ್ಬೇಕಾದಂತಹ ಪರಿಸ್ಥಿತಿ ಎಷ್ಟು ಜಾಸ್ತಿ ಆಗಿದೆ? ಕಡಿಮೆ ಆಗುವಂತಹ ಚಾನ್ಸಸ್ ಇಲ್ವಾ ಇನ್ನು 3 ತಿಂಗಳವರೆಗೆ, ಹೇಗೆ ಅಂತ ಥಾಮಸ್? ದರ ಏರಿಕೆ ಅನ್ನುವಂಥದ್ದು ಬಹುಶಃ ಕಡಿಮೆ ಆಗುವಂತ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನವಿತಾ. ಇದಕ್ಕೆ ಕಾರಣಗಳು ಬೇರೆ ಬೇರೆ ರೀತಿಯಾದಂತ ಕಾರಣಗಳಿರ್ಬೋದು, ಆದ್ರೆ ಅಲ್ಟಿಮೇಟ್ ಆಗಿ ಸಫರ್ ಆಗುವಂತವನು ಅಲ್ಟಿಮೇಟ್ ಆಗಿ ರೈತ ಇವತ್ತು. ಯಾಕಂದ್ರೆ ಈರುಳ್ಳಿಯನ್ನ ಮಾರುಕಟ್ಟೆಗೆ ತರುವಂತ ಟೈಮಲ್ಲಿ ಆತ ಮಾರುವಂತ ರೇಟ್ ಒಂದು ಇರ್ತದೆ, ಆದ್ರೆ ಇಲ್ಲಿ ಅಲ್ಟಿಮೇಟ್ ಆಗಿ ಗ್ರಾಹಕರಿಗೆ ಸೇರುವಂತ ಟೈಮಲ್ಲಿ ಅದರ ಬೆಲೆ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಹೇಳ್ಬೇಕಾಗಿಲ್ಲ. ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳಾಗ್ತದೆ. ಎಲ್ಲ ಒಂದ್ ಕಡೆ ಮಾಫಿಯಾ ಅನ್ನುವಂತ ಮಾತುಗಳು ಕೂಡ ಕೇಳ್ಬಾರ್ದು. ಹೊರತುಪಡಿಸಿ ನಾವು ಇವತ್ತು ನೋಡೋದಾದ್ರೆ ಕಳೆದ ಒಂದು ವಾರ ಅಥವಾ 10 ದಿನದಿಂದ ಏನು ಈರುಳ್ಳಿಯ ಬೆಲೆ ಏರಿಕೆ ಆಗ್ತಾ ಇದೆ, ಈರುಳ್ಳಿಯನ್ನ ಕಟ್ ಮಾಡಿದ್ರೆ ಮಾತ್ರ ಇವತ್ತು ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ಈರುಳ್ಳಿಯನ್ನ ನೋಡಿದ ತಕ್ಷಣ ಕೂಡ ಕಣ್ಣೀರು ಬರುವಂತ ಸಾಧ್ಯತೆಗಳಿದೆ. ನಾವೀಗ APMC ಮಾರುಕಟ್ಟೆಯಲ್ಲಿ ಇದೀವಿ ನೋಡಿ. ಇದು ಈ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಈರುಳ್ಳಿ ವ್ಯಾಪಾರ ಅನ್ನುವಂಥದ್ದು ಅವಲಂಬಿಸಿ ನಡೆದಿರುವಂತಹ ಮಾರುಕಟ್ಟೆ ಇದು. ಇಲ್ಲಿ ಸಾಕಷ್ಟು ರೀತಿ ನೋಡಿ ಲೋಡ್ ಗಟ್ಟಲೆ ಈರುಳ್ಳಿಯನ್ನು ತಂದು ಇಡಲಾಗಿದೆ. ಆದ್ರೆ ಈರುಳ್ಳಿಯ ಬೆಲೆ ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಕೆಜಿಗೆ 100 ರೂಪಾಯಿ ಆಗಿರುವಂತಹ ಒಂದು ಮಟ್ಟದಲ್ಲಿ ಇದರ ಬೆಲೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಈರುಳ್ಳಿಯನ್ನು ತಂದಿರುವಂತಹ ರೈತ ಇವತ್ತು ಅಕ್ಷರಶಃ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಇದೆ. ನಮ್ಮ ಜೊತೆಗೆ ಸಾಕಷ್ಟು ಜನ ರೈತರಿದ್ರೆ ಅವ್ರ ಹತ್ರ ನೇರವಾಗಿ ಹೋಗ್ಬಿಡ್ತೀವಿ. ರೈತರು ಏನ್ ಹೇಳ್ತಾ ಇದ್ರ ಬಗ್ಗೆ ಅನ್ನೋ ಅವ್ರ ಹತ್ರ ಕೆಲಸ. ಈಗ ಬೆಲೆ ಅನ್ನುವಂಥದ್ದು ನೀವು ಬೆಳೆದ ನೀವು ಈಗ ನೋಡ್ತಾ ಇದ್ದೀವಿ, ಈರುಳ್ಳಿ ಬೆಲೆ ಅನ್ನುವಂಥದ್ದು 100 ರೂಪಾಯಿಗೆ ಹೋಗ್ತಾ ಇದೆ. ಆದ್ರೆ ತಾವು ಒಬ್ಬ ರೈತರಾಗಿ ಈ ಬೆಲೆಯನ್ನು ನೋಡಿದಂತ ಟೈಮಲ್ಲಿ ತಮಗೆ ಹೇಗೆ ಅನ್ಸುತ್ತೆ ಅಂತ? ನಮ್ಗೆ ಅಲ್ಲ, ಈಗ ಆಹಾರ ಗಾಡಿ ನಮ್ದು ರೀ ಅಗ್ದಿ 3,000 2,000 ಮಾರಿ ಹಾಕ್ರಿ. ಗಾವು ಗಾಡಿ ನಮ್ದು ಅಗ್ದಿ ನೋಡ ಏನ್ ಮಾಡಕ್ರಿ. ಒಟ್ಟ ರೇಟ ಆಗೋಲ್ಲ. ಒಟ್ಟ ಇಲ್ಲಿ 4 ಲೋಡ್ ಬಂದು ಇರ್ಸಕ್ತಿಲ್ರಿ. ಹಾಗೆ ನಿಂತವ್ರಿ ಗಾಡಿ ನಮ್ಮ ಇಲ್ಲಿ. ದಾದ ಮಾಡೋದು ಒಟ್ಟೆ ಈಗ ನಿನ್ನೆ ಬಂದವ್ರು ಇನ್ನೂ ಇಸ್ಬಲ್ರು. ಏನ್ ಮಾಡೋದು ನಾವು? ಈ ರೀತಿ ಬೆಲೆ ಏರಿಕೆ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ರೈತರಾಗಿ ನಿಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇಲ್ವಾ ಅಂತ? ಬಹಳ ಸಮಸ್ಯೆ ಆಗುತ್ತೆ ಸರ್, ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಅದನ್ನ ನೀವು ನಿಮ್ಮ ಹತ್ರದ ಪರಿಹಾರ ಇದಾಗಬೇಕು ನಿಮಗೆಲ್ಲ ಮಾಧ್ಯಮದವರಿದ್ದ. ಈಗ 100 ರೂಪಾಯಿ ಬೆಲೆ ಇವತ್ತು 100 ರೂಪಾಯಿ ಪರ್ ಕೆಜಿ ಆಗಿದೆ. ಆದ್ರೆ ನಿಮಗೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಅಂತ ಹೇಳಿ? ನಮಗೆ ಅದು ಸರ್ ಕಾಲ್ಬಾಗ್ ಸಿಗುತ್ತಿಲ್ಲ ಸರ್, ನಿಮಗೆ ಕಾಲ್ಬಾಗ್ನು ಸಿಗ್ತಿಲ್ಲ, 1% ಸಿಗ್ತಿಲ್ಲ ನಮ್ಗೆ ರೇಟ್. ಅದೇ 20 ರೂಪಾಯಿಗೆ ತಾವು ತಂದು 20 ರೂಪಾಯಿ ಸೇಲ್ ಮಾಡ್ತಾ ಇದಾರೆ ಅಲ್ಲಿ ಮಾರ್ಕೆಟ್ ಅಲ್ಲಿ. ನಮಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಅದು ಕೊಳತದ್ದು ಗೆಡ್ಡೆ ಒಂದೇ, ಒಳ್ಳೆ ಗೆಡ್ಡೆನೂ ಒಂದೇ. ಹಂಗಾಗಿ ನಾವು ಸ್ವಲ್ಪ ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ. ಹಂಗಾಗಿ ಮುಂದೆ ನಾವು ಕೇಳಕ್ಕೊಂದು ಇದು ಅವಕಾಶವನ್ನು ಯಾರು ಕೇಳ್ತಾ ಇಲ್ಲ ಇಲ್ಲಿ ಅಂಗಡಿಯಲ್ಲಿ. ಹಂಗಾಗಿ ನಾವು 20 ರೂಪಾಯಿ ಮಾರ್ತಾ ಇದೆ ಸರ್ ಇಲ್ಲಿ. ಆದ್ರೆ ಹೊರಗಡೆ 100 ರೂಪಾಯಿ ಅಭಾವ ಆಗಿದೆ ಅಷ್ಟೇ. ಆದ್ರೆ ರೈತರಿಗೆ ಸಿಗುವುದು ಏನದಂದ್ರೆ 20 ರೂಪಾಯಿ ಅಷ್ಟೇ. ಇದನ್ನ ಪ್ರತಿಭಟಿಸುವಂತದ್ದು ಪ್ರಶ್ನೆ ಮಾಡುವಂತದ್ದು ಯಾರು ಕೇಳ್ಬೇಕು ಸರ್? ಯಾರಿಗೆ ಕೇಳಬೇಕು? ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನಾವೆಲ್ಲ ಲಾರಿ ಬಾಡಿಗೆ ಹೊತ್ತು ನಿಂತು ಲಾರಿ ಕಣ್ಣೀರ್ ಹಾಕಿ ಮನೆಗೆ ಹೋಗೋ ಹೊತ್ತು ಬಂದೈತಿ. ಈಗ ಇದನ್ನ ಪ್ರತಿಭಟನೆಗೆ ಯಾರು ಬರ್ತಾರೆ? ಈಗ ಊರಿಗತ್ತು ಕಣ್ಣೀರ್ ಕಳ್ಕೊಳಕ್ ಯಾರು ಇರೋದಿಲ್ಲ. ಊರಿಗತ್ತು ಕಣ್ಣೀರ್ ಕಳ್ಕೊಳಕ್ ಯಾರು ಇರೋದಿಲ್ಲ. ಅಲ್ಲೇ ಕಣ್ಣೀರ್ ಕಳ್ಕೊಂಡ್ ಬಂದಿರ್ತೀವಿ ನಾವು. ಇನ್ನು ಯಾರು ನಮ್ಮನ್ನ ಈ ಒಂದು ಕೂಗ ನೋಡ್ಬೇಕು ಹೇಳ್ರಿ? ನಮ್ ಈರುಳ್ಳಿ ಕೊಳ್ಕೋಬೇಕಾದ್ರೆ ಕಣ್ಣ ನೀರಂತ ಅವ್ರಂತ. ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ಗೆ. ಈಗಾಗಲೇ ಕಲಬುರಗಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಈರುಳ್ಳಿ ಬೆಲೆ ಕೆಜಿಗೆ 80 ರಿಂದ 90 ರೂಪಾಯಿ ಗಡಿ ಮುಟ್ಟಿದೆ. ಈರುಳ್ಳಿ ಹೆಸರು ಕೇಳಿದ್ರೇನೆ ಬೆಚ್ಚಿ ಬೀಳುವಂತಹ ಸ್ಥಿತಿ ಇದೆ. ಕಲಬುರಗಿಯಲ್ಲಿ ಗ್ರಾಹಕರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಈರುಳ್ಳಿ ದರ ಗಗನಮುಖಿಯಾಗಿದೆ. ಈರುಳ್ಳಿ ದರ ಶತಕದ ಗಡಿ ದಾಟಿದ್ದು 150 ರಿಂದ 160 ರೂಪಾಯಿವರೆಗೂ ಮಾರಾಟವಾಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ. ಸಾಮಾನ್ಯ ಏನು ಅಡಿಗೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಬಳಸುವಂತಹ ಈರುಳ್ಳಿದು ಗೃಹಿಣಿಯರು, ಅದರಲ್ಲೂ ಗೃಹಿಣಿಯರು ಮುಖ್ಯವಾಗಿ ಬಹಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಈರುಳ್ಳಿ ದರದಿಂದ ಅಂತೇಳಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗೃಹಿಣಿಯರಿದ್ದಾರೆ. ಮೇಡಮ್, ಈಗ ಈರುಳ್ಳಿ ದರ ಏರಿಕೆ ಆಗ್ತಾ ಇದೆ, ದಿನೇ ದಿನ ಮತ್ತಷ್ಟು ಏರಿಕೆ ಆಗ್ತಾ ಇದೆ. ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಅಂದ್ರೆ ಮುಖ್ಯ ಅಂದ್ರೆ ಈರುಳ್ಳಿಯನ್ನ ನಾವು ತರಕಾರಿ ಅಂತ ಅಷ್ಟೇ ಉಪಯೋಗಿಸಂಗಿಲ್ಲ. ಅದನ್ನ ನಿತ್ಯದ ಮಸಾಲೆ ದಿನಸಾಗಿ ನಾವು ಬಳಸ್ತೀವಿ. ಪ್ರತಿಯೊಂದಕ್ಕೂ ಉಳ್ಳಾಗಡ್ಡಿ ಬೇಕೇ ಬೇಕು.
ಉಳ್ಳಾಗಡ್ಡಿ ನಮಗೆ ಪಲ್ಯದ ಬುಟ್ಟಿ ಒಳಗೆ ಫಸ್ಟ್ ಉಳ್ಳಾಗಡ್ಡಿ ಹಿಡಿತೀವಿ. ಅದು ಇರದೇ ಇದ್ದಾಗ ಅದಕ್ಕೆ ಆಲ್ಟರ್ನೇಟಾಗಿ ಏನು ಹಾಕಬೇಕು ಅನ್ನೋದು ದೊಡ್ಡ ಸಮಸ್ಯೆ ಆಗ್ತದೆ ಮನೆಯೊಳಗೆ. ಆಮೇಲೆ ಪ್ರತಿಯೊಂದು ಬಡವರಿಗಂತೂ ಅದು ಅಗದಿ ಸಹಜವಾಗಿ ಸಿಗುವಂಥ ಪಲ್ಯ ಅದು. ಹಾಗಾಗಿ ಭಾಳ ಸಮಸ್ಯೆ ಆಗ್ತದೆ. ಈರುಳ್ಳಿ ರೇಟ್ ಜಾಸ್ತಿ ಆದ್ರಿಂದ ಮನೆಯಲ್ಲಿ ಭಾಳ ತ್ರಾಸಾಗುತ್ತೆ. ಯಾಕಂದರೆ ಊಟಕ್ಕೆ, ಆಮೇಲೆ ನಾವು ಯಾವುದಾದ್ರೂ ಕೋಸಂಬರಿ ಮಾಡಬೇಕಾದ್ರೆ ಊಟದ್ದು ಭಾಳ ತ್ರಾಸ ಆಗ್ತದೆ. ಆಮೇಲೆ ಅದು ಇಲ್ಲದೆ ನಮ್ಮದು ಅಡುಗೆನೇ ಇಲ್ಲ. ಉಳ್ಳಾಗಡ್ಡಿ ಈರುಳ್ಳಿ ಇಲ್ಲದೆ ಅಡುಗೆನೇ ಇಲ್ಲ. ದರ್ಬಂದ್ಕು ನಮಗೆ ಈರುಳ್ಳಿ ಬೇಕು. ಆದರೆ ನಾವು ತೊಗೊಂಡಷ್ಟು ಬಡವರಿಗೆ ಆಗೋದಿಲ್ಲಲ್ಲ. ಅದು ಬಡವ್ರು ಇಷ್ಟು ರೇಟ್ ಇದ್ಮೇಲೆ ಬಡವ್ರು ತೊಗೊಳ್ಳೋದಿಲ್ಲ ಅದನ್ನು. ಏನು ಮಾಡ್ಬೇಕಂತಾರೆ ಮೇಡಮ್? ಈರುಳ್ಳಿದು ರೇಟ್ ಕಮ್ಮಿ ಮಾಡ್ಬೇಕು ಫಸ್ಟ್. ಈರುಳ್ಳಿ ಬೆಲೆ ಕಮ್ಮಿ ಆಗಬೇಕು. ಎಲ್ಲ ಪ್ರತಿಯೊಂದಕ್ಕೂ ಹೋಟೆಲ್ನಾಗ ಹೋದ್ರೂ ಸಪ್ರೇಟ್ ಬಿಲ್ ಹಚ್ತಾ ಇದ್ದಾರೆ. ಅದಕ್ಕೆ ಕಮ್ಮಿ ಆದ್ರೆ ನಮಗೂ ಚಲೋ ಆಗ್ತದೆ. ನೀವೇನು ಯಾವ ಥರ ಮಾಡಕತ್ತೀರಿ? ದರ ಏರಿಕೆ ಆಗಿದೆ, ಏನು ಮಾಡಕತ್ತೀರಿ? ನಾವು ಎಲ್ಲಿ ಕಮ್ಮಿ ಮಾಡ್ಬೇಕ್ರ ಅಷ್ಟೇ ಉಳ್ಳಾಗಡ್ಡಿ ರೇಟ್ ರೀ. ಮತ್ತು ಎಲ್ಲದಕ್ಕ ನಾಷ್ಟಾಕ, ಉಪ್ಪಿಟ್ಟಕ, ಸುಸಲಾಕ ಉಳ್ಳಾಗಡ್ಡಿ ಇದ್ರೆ ಚಲೋ ಆಗ್ತದ್ರಿ. ಹಾಗಾಗಿ ಜರ ಹುಡುಗರು ಉಳ್ಳಾಗಡ್ಡಿ ಹಾಕ್ರೆ ಟೇಸ್ಟ್ ಆಗ್ತದ. ಯಾಕೆ ಹಾಕಲ್ಲದ ಹುಡುಗರು ಜರ ಮನ್ಯಾಗ ಕಿರಿಕಿರಿ ಮಾಡ್ತಾರೆ ಹುಡುಗರು. ಸಮಸ್ಯೆ ಆಗ್ತದೆ. ಸಮಸ್ಯೆ ಆಗ್ತದ್ರಿ. ಇದು ಗೃಹಿಣಿಯರ ಅಭಿಪ್ರಾಯವಾಗಿದೆ. ಒಟ್ಟಾರೆ ಏನು ದರ ಏರಿಕೆಯಿಂದಾಗಿ ಸಾಮಾನ್ಯ ಗೃಹಿಣಿಯರಿಗೆ ಇಂದ ಹಿಡಿದು ಜನಸಾಮಾನ್ಯರವರೆಗೂ ಬಿಸಿ ಮುಟ್ತಾ ಇದೆ ಮತ್ತು ಆದಷ್ಟು ದರ ಕಡಿಮೆ ಮಾಡಬೇಕು ಮತ್ತು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಕಲ್ಪಿಸಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಗೃಹಿಣಿಯರು ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ವಿಜಯಕುಮಾರ್ ಗಾಜರುತ್ತೆ, ಶಿವರಾಮ ಸಂಡಿ, News18 ಕನ್ನಡ, ಕಲಬುರಗಿ. ಕಲಬುರಗಿ ಕತೆ ಇದಾದ್ರೆ ಇನ್ನು ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಈರುಳ್ಳಿ ಬೆಲೆ ಗಗನಕ್ಕೇರಿದೆ. ಆದ್ರೆ ರೈತರಿಗೆ ಆ ಬೆಲೆ ಮಾತ್ರ ಸಿಗ್ತಾ ಇಲ್ಲ. ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ರೈತರ ಜೊತೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಾತುಕತೆಯನ್ನ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ರೈತರು ಈ ಸಂದರ್ಭದಲ್ಲಿ ನೋಡ್ಕೊಂಡ್ ಬನ್ನಿ. ಈರುಳ್ಳಿ ಬೆಲೆ ಕೇಳಿದ್ರೆ ಗ್ರಾಹಕರ ಕಣ್ಣಲ್ಲಿ ನೀರು ಬರುವಂತ ರೇಟ್ ಆಗಿದೆ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಗಗನಕ್ಕೆ ಈರುಳ್ಳಿ ರೇಟ್ ಈಗ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಯಾಕಂತಂದ್ರೆ ನಾವೀಗ ಸದ್ಯದಲ್ಲಿರುವಂತಹ ಹುಬ್ಬಳ್ಳಿ APMC ಇದ್ದೀವಿ. ಹುಬ್ಬಳ್ಳಿ APMC ಇರುವಂತಹ ಈರುಳ್ಳಿನ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಒಂದು ಈರುಳ್ಳಿ APMC ಇದಾಗಿದೆ. ಇಲ್ಲಿ ಏನಂತಂದ್ರೆ ರಾಜ್ಯ ಹಾಗೂ ಹೊರ ರಾಜ್ಯಕ್ಕೂ ಕೂಡ ಇಲ್ಲಿರುವಂತಹ ಈರುಳ್ಳಿಯನ್ನ ರಫ್ತು ಮಾಡಲಾಗುತ್ತದೆ. ಇಲ್ಲಿ ಬಂದಂತ ರೈತರು ಏನು ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಯಲ್ಲಿ ಒಂದಂತ ಈರುಳ್ಳಿ ಬೆಳೆಯನ್ನ ಕಟಾವು ಮಾಡಿ ಇಲ್ಲಿ ಬೆಳೆಗಳನ್ನ ತಂದಿರ್ತಾರೆ. ಯಾಕಂತಂದ್ರೆ ಈಗಾಗಲೇ ಏನು ಗ್ರಾಹಕರ ಏನು 100 ರೂಪಾಯಿ ಪ್ರತಿ ಕೆಜಿಗೆ 100-150 ರೂಪಾಯಿ ಕೆಜಿ ಪಡಿತಾ ಇದೆ. ಆದ್ರೆ ಇವತ್ತು ರೈತರು ಈ ಪರಿಸ್ಥಿತಿಯಲ್ಲಿ ಆ 100 ರೂಪಾಯಿ ಪ್ರತಿ ಕೆಜಿ ರೈತರಿಗೆ ಸಿಗುತ್ತಾ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸರ್, ಇವತ್ತ ರೇಟ್ ಹೇಗಿದೆ? ಎಷ್ಟು ಪಡಿದ್ರಿ? 2 ರೂಪಾಯಿ ಕೆಜಿ ಐತಿ ನೋಡ್ರಿ. ಇವತ್ತು ಎಲ್ಲಿ ಮಟ್ಟ ಮಾರಾಟ ಆಗಿತ್ತು? ಇವತ್ತಿಂದ ಎಲ್ಲಿಗಿದೆ? ಇಲ್ಲಿಗೆ ಭಾಳ ಅಂದ್ರೆ 15 ರೂಪಾಯಿ ಮಾರಾಟ ಆಗೈತಿ. ನಾನು ಸಾಲ ಮನ್ನಾ ಮಾಡೀನಿ, ಹಸಿರು ಸಾಲ ಹಾಕೊಂಡು ರೈತರ ಬಗ್ಗೆ ಪ್ರಮಾಣ ಮಾಡ್ತೀನಿ, ಸುಡುಗಾಡು ಮಾಡ್ತೀನಿ, ಸಿದ್ದರಾಮಯ್ಯ ಇವೆಲ್ಲ ರೈತರ ಬಗ್ಗೆ ಬ್ಯಾಡ್ರಿ. ಯಾವಾಗ ಬಗ್ಗೆ ಮಾಡೋನು, ರೈತರ ಬಗ್ಗೆ ಏನು ಒಂದು 10 ಪೈಸೆ ಮಾಡಿಲ್ಲ ಯಡಿಯೂರಪ್ಪ. ಇವತ್ತಿಲ್ಲೆಲ್ಲ ಅದಂತ ಮಾರ್ಕೆಟ್ನೊಳಗೆ ರೈತರು ಇವತ್ತು ಊರು ಮುಟ್ಟುದಿಲ್ಲ, ಉರ್ಲಾಕೊಂತೀವಿ ನಾವು. ಮಾರ್ಕೆಟ್ನಾಗ ಏನ್ ಗ್ರಾಹಕರು ಪಡಿತಾರ 100-150 ರೂಪಾಯಿ ರೇಟ್ ಐತಿ. ಇವತ್ತು ನಮ್ಮೆಲ್ಲ ಬೆಳೆದವ. ನಾನು ಮುಂಜಾನೆ ನಮ್ಮ ಹೆಂಡ್ರ ಮಕ್ಕಳು ತೊಡ್ದಿ ಮಾಡಕ್ ಹೋದ್ರೆ 100 ರೂಪಾಯಿ ರೇಟ್ ಐತಿ. ಅಲ್ಲಿ ಸದಾ ಹುಬ್ಳಿ ಮಾರ್ಕೆಟ್ನಾಗ ಹೋಗ್ರಿ 80 ರೂಪಾಯಿ ಉಳ್ಳಾಗಡ್ಡಿ ಮಾರುತ್ತಾ. ಸರ್ಕಾರ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಿದ್ರೆ ರೈತರು ಮತ್ತೆ ವಿಷ ಕುಡಿಬೇಕು, ಊರ್ಲು ಹಾಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಕಾರಣ ನಾವು ಮಾರ್ಕೆಟ್ನಾಗ ಇವತ್ತು ನಾವು ಮಾರಕ್ಕೆ ಬಂದೇವಿ. ಟನ್ನಿಗೆ 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ದಾಟಿಲ್ಲ, ಅಷ್ಟು ಸಂಖ್ಯೆಯಲ್ಲಿದೆ. ಎಲ್ಲೇ ಒಂದು ಕಡೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರೈತರಿಗೆ ಕೇವಲ ರೈತರ ಹೆಸರನ್ನ ಹೇಳ್ತಾರ. ರೈತರ ಪರವಾಗಿಲ್ಲ ಇವರು. ಯಾಕಂದ್ರೆ ನಾವು ಇವತ್ತು ಕೊಡಾಕ್ ಬಂದಿನಿ. ಇವತ್ತು ಕೊಟ್ಟು ಹೋದಾಗ ನಾನು 70 ರೂಪಾಯಿ, 70 ಪೈಸೆ, 80 ಪೈಸೆ, 1 ರೂಪಾಯಿ ಕೆಜಿ, 2 ರೂಪಾಯಿ ಕೆಜಿ ಕೊಟ್ಟು ಹೋಗ್ತೀನಿ. ನಾನು ತೊಗೊಳಕ್ ಹೋದಾಗ 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ. ನಾವು ಒಂದು ಚೀಲ ತುಂಬಬೇಕಂತ ಹೇಳಿದ್ರೆ ಒಂದು ಚೀಲ ತುಂಬಕ್ಕೆ 25 ರೂಪಾಯಿ ಕೊಡ್ತಾ ಇದೀವಿ ಅಮಾಲಿ. ಈಗ ನಾವು ಹಳ್ಳಿಯಾಗಿಂದ ಇಲ್ಲಿಗೆ ಬರ್ಬೇಕಂತ ಹೇಳಿದ್ರೆ ಒಂದು ಚೀಲಕ್ಕೆ 120-130 ರೂಪಾಯಿ ಅಮಾಲಿ ಕೊಡ್ತಾ ಇದ್ದೇವೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಡ್ತಾ ಇದ್ದೇವೆ. ನಮಗೆ ಇಲ್ಲಿ ಬಂದು ಬೀಳಾಕತ್ತಿದ್ದು ಎಲ್ಲಿ ಹಿಡಿದಿದ್ದಂತ ಈ ರೇಟ್ ಇಷ್ಟು ಏರಿಕೆ ಆಗುತ್ತೆ. ಇಷ್ಟು ಏರಿಕೆ ಆಗ್ಲಿಕ್ಕೆ ಕಾರಣ ಸರ್ಕಾರನೇ ಕಾರಣ. ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಯ್ತು, ನೇರವಾಗಿ ಖರೀದಿ ಮಾಡಬೇಕಾಯ್ತು, ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸ್ಬೇಕಾಯ್ತು. ಹೆಚ್ಚು ಕಡಿಮೆ ಆಗ್ತದೆ ಮೇಲಿನ ಮಾರ್ಕೆಟ್ ಮೇಲೆ. ಅರೈವಲ್ಸ್ ಮಹಾರಾಷ್ಟ್ರ ಮಾಲ್ ಜಾಸ್ತಿ ಬಂದಾಗ ಇಲ್ಲಿ ಕಡಿಮೆ ಆಗೋದು ಸಹಜ ಐತಿ. ಆದರೆ ಇವತ್ತು ಒಳ್ಳೆ ಮಾಲ್ ಇವತ್ತು ಹುಬ್ಳಿ ಮಾರ್ಕೆಟ್ನಲ್ಲಿ 5,000, 5,500 ಮಾರಿದೆ, 6,000 ಕೂಡ ಮಾರಿದೆ. ಒಳ್ಳೆ ಮಾಲ್ ಅಂದ್ರೆ ಈ ವರ್ಷ ಒಳ್ಳೇದು ಇಲ್ವೇ ಇಲ್ಲ. ಮಳೆ ಜಾಸ್ತಿ ಆಗಿರೋದಕ್ಕೆ ಸ್ವಲ್ಪ ಕೊಳೆತಿದೆ. ಈಗ ಅವ್ರು ಹೇಳಿದಂಗೆ 100 ರೂಪಾಯಿ 200 ರೂಪಾಯಿ ಮಾಲ್ ಮಾರಿದ್ದೇನಿದಲ್ಲ, ಯಾರು ತಗೊಳ್ಳಾರ್ದಂತ ಮಾಲ್ ಅದು. ಅಂದ್ರೆ ಮಳೆಯಲ್ಲಿ ಕೊಳೆತಿರೋ ನೀರುಳ್ಳಿ ಕೂಡ ಒಳ್ಳೆ ರೇಟಿಗೆ ಅವ್ರಿಗೆ ಸಿಗ್ಬೋದು. ಒಂದು ಹೊಂದಾಣಿಕೆಯಿಂದ ಏನು ಮಿಲಾಪಿ ಹಾಕೊಂಡು ಉಪಚುನಾವಣೆಯಲ್ಲಿ ಹಣ ಬಳಕೆ ಮಾಡ್ಕೊಳ್ಳೋಕೆ ಇಲ್ಲಿರುವಂತಹ ಹಣ ಪಡೆದಿದ್ದಾರೆ. ಒಂದು 1,500ರಿಂದ 2,000 ರೂಪಾಯಿ ಮಾತ್ರ. ಆದ್ರೆ ಮಾರಾಟ ಆಗ್ತಿರೋದು 10,000ಕ್ಕಿಂತ ಹೆಚ್ಚಾಗ್ತದೆ ಎಂಬ ಆರೋಪವನ್ನು ಕೂಡ ರೈತರು ಮಾಡಿದ್ರೆ ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ಅಡಳಿ, News18 ಕನ್ನಡ. ಈರುಳ್ಳಿ ಬೆಲೆ ಏರಿಕೆ ಬಗ್ಗೆ ತುಮಕೂರು ಹಾಗೆಯೇ ಶಿವಮೊಗ್ಗದಲ್ಲಿ ಗ್ರಾಹಕರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ಇಷ್ಟು
ದಿವಸ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಇವಾಗ ಕೊಂಡ್ಕಣಕ್ ಕಣ್ಣಲ್ಲಿ ನೀರು ಬರ್ತಾ ಐತೆ. ಒಂದು 5-6 ತೂಕ ತಗೊಂಡೋಗ್ತಿದ್ವು, ಇವಾಗ ಒಂದೊಂದು ಕೆಜಿನೂ ತಗೊಳಕ್ ಆಗ್ತಿಲ್ಲ. ಅಷ್ಟು ತೂಕ 200 ಹೇಳ್ತಾವ್ರಿ, ಎಲ್ಲೋದ್ರೂ ಇದೇ ರೇಟ್ ಹೇಳ್ತಾವ್ರಿ. ಇವತ್ತು ಒಂದು 10 ತೂಕ ಒಂದು 10 ಕೆಜಿ ಬೇಕಾಗೈತೆ, 2 ತೂಕ ತಗೊಂಡಿದೀವಿ. ಈರುಳ್ಳಿ ರೈಟು ಜಾಸ್ತಿ ಆಗಿದೆ. ನಾವು ಇದೇ ರೀತಿ ಜಾಸ್ತಿ ಆದ್ರೆ ಯಾವ ರೀತಿ ಇದ್ ಮಾಡೋದು, ಕಡಿಮೆ ಮಾಡಬೇಕು. 200 ರೂಪಾಯಿ ತೂಕ ಆಗಿದೆ, ಹಿಂಗಾದ್ರೆ ನಾವ್ ಹೆಂಗ್ ತಗೊಳೋದು? ಇವಾಗ ಒಂದು 10 ಕೆಜಿ ಬೇಕಾಗಿತ್ತು, 200 ರೂಪಾಯಿ 300 ರೂಪಾಯಿ ತೂಕ ಹೇಳ್ತಿದ್ದಾರೆ. ನಾವ್ ಹೆಂಗ್ ತಗೊಂಡೋಗೋದು? ತುಂಬಾ ಆಗಿದೆ, ನಾವು ಹೆಂಗ್ ಮಾಡ್ಬೇಕು ಏನಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಕಡಿಮೆ ಆದ್ರೆ ತುಂಬಾ ಒಳ್ಳೇದಾಗುತ್ತೆ. ತಿಂಡಿಗೆ 4 ಹಾಕಲಿ 1 ಹಾಕಿ ಮಾಡ್ತಾ ಇದೀವಿ ಈಗ, ಹಂಗಾಗಿ ಬಹಳ ರುಚಿ ಇಲ್ಲ ಅಂತಾರೆ. ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಕಡಿಮೆ ಆದ್ರೆ ಭಾರಿ ಅನುಕೂಲ. 1 ಕೆಜಿಗೆ 50 ರೂಪಾಯಿ 60 ರೂಪಾಯಿ ಹೇಳ್ತಾರೆ. 1 ಕೆಜಿ 2 ಕೆಜಿ ತಗೊಂಡ್ರೆ ಅಲ್ಲೇ ಹೋಯ್ತು ದುಡ್ಡಲ್ಲ. ಬೇರೆ ಏನ್ ತಗೊಂಡು ತಿನ್ಬೇಕು ನಾವು? 100 ರೂಪಾಯಿಯ ಗಡಿ ದಾಟಿದ್ದು ಇದರ ನೇರ ಎಫೆಕ್ಟ್ ಗ್ರಾಹಕರಿಗೆ ಆಗುತ್ತೆ. ಯಾಕಂದ್ರೆ ಹೋಟೆಲ್ಗಳಲ್ಲೂ ಕೂಡ ಈರುಳ್ಳಿಯ ಬೆಲೆ ಏರಿಕೆಯಿಂದ ಸಾಕಷ್ಟು ಎಫೆಕ್ಟ್ ಆಗುವ ಚಾನ್ಸಸ್ ಇದೆ. ಹೋಟೆಲ್ಗಳಲ್ಲಿ ಈಗ ನಿಮ್ಗೆ ಏನಾದ್ರು ಈರುಳ್ಳಿ ದೋಸೆ ಬೇಕು ಅನ್ನೋದಾದ್ರೆ ಹೋಟೆಲ್ಗಳಲ್ಲಿ ಈರುಳ್ಳಿ ದೋಸೆ ಸಿಗ್ತಾ ಇಲ್ಲ. ಈರುಳ್ಳಿಯನ್ನ ಹೆಚ್ಚಾಗಿ ಬಳಸುವಂತಹ ಖಾದ್ಯಗಳು ಕೂಡ ಸದ್ಯಕ್ಕೆ ಬ್ಯಾನ್ ಆಗಿದೆ. ಯಾಕಂದ್ರೆ ಈ ಒಂದು ಈರುಳ್ಳಿಯ ಬೆಲೆ ಅಷ್ಟು ಜಾಸ್ತಿ ಆಗಿದೆ. ಹೋಟೆಲ್ಗಳ ಮೇಲೂ ಕೂಡ ಈರುಳ್ಳಿಯ ಬೆಲೆ ಏರಿಕೆ ಎಫೆಕ್ಟ್ ಆಗಿದ್ದು ಹೋಟೆಲ್ ಊಟದ ಬೆಲೆ ಏರಿಕೆಗೆ ಚಿಂತನೆಯನ್ನ ನಡೆಸಲಾಗಿದೆ. ಏನೋ ಯಾವ ರೀತಿಯಾಗಿ ಹೋಟೆಲ್ನ ಬೆಲೆ ಅಂದ್ರೆ ಒಂದು ರೀತಿಯಲ್ಲಿ ಖಾದ್ಯಗಳಲ್ಲಿ ಬಳಕೆ ಮಾಡಲಾಗ್ತಾ ಇಲ್ಲ. ಈಗ ಅವೆಲ್ಲದರ ಪರಿಣಾಮ ಯಾವ ರೀತಿಯಾಗಿ ಗ್ರಾಹಕರ ಮೇಲೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಮಾತನಾಡಿಸಿದ್ದಾರೆ, ಚಿಟ್ ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈರುಳ್ಳಿ ಬೆಲೆ ದಿನೇ ದಿನೇ ಗಗನಮುಖಿ ಆಗ್ತಿರುವಂತದ್ದು ಅದರ ಬಳಕೆದಾರರ ಕಣ್ಣಿನಲ್ಲಿ ಇವತ್ತು ನೀರು ತರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಅಡುಗೆ ಮನೆಯಲ್ಲಿ ಯಾವುದೇ ಒಂದು ಖಾದ್ಯ, ಅದೇ ರೀತಿ ಯಾವುದೇ ಒಂದು ಆಹಾರ ತಯಾರಿಕೆಗೆ ಬೇಕಾಗಿರುವಂತ ಪ್ರಮುಖ ಅದೇ ರೀತಿ ಅತ್ಯಗತ್ಯವಾದಂತಹ ಕಚ್ಚಾ ವಸ್ತು ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಈರುಳ್ಳಿ. ನಾವು ಒಂದು ಹೋಟೆಲ್ನಲ್ಲಿ ಇದ್ದೀವಿ. ಹೋಟೆಲ್ನಲ್ಲಿ ಪ್ರಮುಖವಾಗಿ ಇದು ಹಳ್ಳಿ ಮನೆ ಹೋಟೆಲ್ ಅಂತೇಳಿ ತುಂಬಾ ಫೇಮಸ್ ಆಗಿರುವಂತ ಹೋಟೆಲು. ಈ ಹೋಟೆಲ್ನಲ್ಲಿ ದಿನಂಪ್ರತಿ ಏನು ಈರುಳ್ಳಿಯನ್ನ ಬಳಸ್ಕೊಂಡು ಆಹಾರವನ್ನ ಏನು ಸಿದ್ಧಪಡಿಸಲಾಗ್ತಾ ಇತ್ತು, ಆ ಒಂದು ಆಹಾರದಲ್ಲಿ ಬಹುತೇಕ ಈರುಳ್ಳಿಯನ್ನ ಕಡಿಮೆ ಮಾಡಿರುವಂತದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ನಾವೀಗ ಹೋಟೆಲ್ನ ಒಳಭಾಗದಲ್ಲಿದ್ದರೆ ಸಾಕಷ್ಟು ಜನ ಗ್ರಾಹಕರು ಇಲ್ಲಿ ಊಟವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಗ್ರಾಹಕರ ಹತ್ರ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಅವರು ಯಾವ ರೀತಿ ಅಂತ ಒಪಿನಿಯನ್ ಹೇಳ್ತಾರೆ ಅಂತ ಹೇಳಿ. ಸರ್ ಈಗ ಹೇಳಿ ಸರ್, ಈರುಳ್ಳಿಯ ಬೆಲೆ ದಿನೇ ದಿನೇ ಗಗನಮುಖಿ ಆಗ್ತಾ ಇದೆ. 100 ರೂಪೀಸ್ ಗಡಿ ದಾಟಿದೆ. 120 130 ತನಕ ಕೂಡ ಹೋಗುತ್ತೆ ಅನ್ನೋಂಥ ಮಾತುಗಳು ಕೇಳ್ಬಾರ್ದು. ಏನ್ ಹೇಳ್ಸೋದು, ಏನ್ ಅನ್ಸುತ್ತೆ ನಿಮಗೆ? ಇದ್ರ ಕಾರಣ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಅದ್ರ ಕಡೆ ಗಮನ ಕೊಡ್ತಲ್ಲ. ಓನ್ಲಿ ಅವ್ರ ಕುರ್ಚಿ ಅವ್ರ ಅಧಿಕಾರದ ಕಡೆಗೆ ಅಷ್ಟೇ ಲಕ್ಷ್ಯ ಇದೆ. ಪಬ್ಲಿಕ್ಕಿಗೆ ಏನ್ ತೊಂದರೆ ಆಗ್ತದೆ, ಬೆಲೆ ಹೆಂಗ್ ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಏನು ಗಮನ ಕೊಡ್ತಾ ಇಲ್ಲ. ಜಾಸ್ತಿ ಬೆಲೆ ಆಯ್ತದೆ, ಗ್ರಾಹಕರಾಗಿ ನಮಗೂ ಕೂಡ ಸಾಕಷ್ಟು ರೀತಿ ಅಂತ ತೊಂದರೆ ಆಗುತ್ತೆ ಅಂತ. ಹೌದು, ಗ್ರಾಹಕರಾಗಿ ನಮಗೆ ಎಷ್ಟೊಂದು ತೊಂದರೆ ಆಗ್ತದೆ. ನಾವು ಇದ್ದ ದುಡ್ಡನ್ನೆಲ್ಲ ಪೂರ್ತಿ ಇದಕ್ಕೆ ಕೊಡಬೇಕಾಗಿದೆ. ಯಾವ ರೀತಿಯಾಗಿದೆ ಪ್ರಾಬ್ಲಮ್ ಆಗ್ತದೆ ಆಸ್ ಎ ಗೃಹಿಣಿಯಾಗಿ ನೀವು ನೋಡೋದು? ಏನ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಬೆಲೆ ಏರಿಕೆ ಅಂತ ಹೇಳಿ? ತುಂಬಾ ಸಮಸ್ಯೆ. ಈಗ ಬಹಳ ರೇಟ್ ಕಡಿಮೆ ಇದ್ರೆ ಜಾಸ್ತಿ ಆಗ್ತಿದ್ವಿ ಈರುಳ್ಳಿನ. ಇವಾಗ ಅರ್ಧ ಒಂದೊಂದು ಹಾಕೋ ಪರಿಸ್ಥಿತಿ ಬಂದೈತೆ ಅಲ್ಲ. ತುಂಬಾ ರೇಟ್ ಜಾಸ್ತಿ ಆಯ್ತು ಅಂತ ನನ್ನ ಅನಿಸಿಕೆ. ಸೊ ಇದು ಅಲ್ಟಿಮೇಟ್ ಸಂಬಂಧಪಟ್ಟವ್ರು ಆಕ್ಷನ್ ತಗೋಬೇಕು. ಅದು ಈ ರೇಟ್ ರೈತರು ಸಿಕ್ಕರು ಓಕೆ ಅಲ್ವಾ? ಇದು ಎಲ್ಲ ಮಧ್ಯಕ್ಕೆ ಯಾರಿಗೋ ಸಿಗುತ್ತೆ, ಯಾರೋ ತಿಂತಾರೆ. ಹಾಗಾಗಿ ಸ್ವಲ್ಪ ಆಕ್ಷನ್ ತಗೋಬೇಕು ಇದ್ರ ಬಗ್ಗೆ. ಹೋಟೆಲ್ನ ಒಬ್ರು ವ್ಯವಸ್ಥಾಪಕರ ಹತ್ರ ಕೇಳೋಣ. ಸರ್, ಈಗ ಗ್ರಾಹಕರು ಹೇಳ್ತಾ ಇದ್ರು ಅವರು ಈರುಳ್ಳಿ ಬಳಕೆಯನ್ನ ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ. ನೀವು ಯಾವ ರೀತಿಯಾದಂತ ಇದನ್ನ ಮಾಡ್ಕೊಂಡಿದ್ದೀರಾ? ಅದು ಆ ಥರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಐಟಮಿಗೆ ಈರುಳ್ಳಿ ಇಂಪಾರ್ಟೆಂಟೇ. ಯಾಕಂದ್ರೆ ಮೊದಲಿಂದ ಬಂದಿರೋಂಥದ್ದು ಈರುಳ್ಳಿ ಹಾಕಿದ್ರೆ ಅದು ಟೇಸ್ಟ್. ಇವಾಗ ಹೆಂಗಿತ್ತಂದ್ರೆ ಮೊದಲಿಗೆ ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರೋದಿತ್ತು. ಇವಾಗ ಬರೀ ಈರುಳ್ಳಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ನನಗನ್ಸೋ ಮಟ್ಟಿಗೆ ಇದು ಇದೇ ತರ ಜಾಸ್ತಿ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಂಗಾಗಿ ಇದು ಈರುಳ್ಳಿ ತುಂಬಾನೇ ಕಾಸ್ಟ್ಲಿನೇ ಆಗಿದೆ. ಈ ಹೋಟ್ಲಿಗೆ ತುಂಬಾನೇ ಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ಆಲ್ ಐಟಮಿಗೂ ಅದನ್ನ ಯೂಸ್ ಮಾಡುವಂತ. ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀರಾ? ಹೋಟೆಲ್ನವರು ಕಮ್ಮಿ ಆಗಿದೆ. ಇವಾಗ ನೋಡಿ, ಆನಿಯನ್ ದೋಸೆ ನಾವು ನಾರ್ಮಲಿ ಕಸ್ಟಮರ್ ಪ್ರೊವೈಡ್ ಮಾಡ್ಲೇಬೇಕು. ಯಾಕಂದ್ರೆ ಕಸ್ಟಮರ್ ತಿನ್ನುವಂಥದ್ದು ನಾವು ಮಾಡೋದು. ಯಾಕಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಒಂದು ಐಟಮ್ ಚೆನ್ನಾಗಿರ್ಬೇಕು ಅಂದ್ರೆ ಪದಾರ್ಥನೂ ಅದೇ ತರ ಇರಬೇಕು, ಹಾಕೋ ಇಂಗ್ರೀಡಿಯೆಂಟ್ಸ್ ಕೂಡ ಅದೇ ತರ ಇರಬೇಕು ಅನ್ನೋದು ನಮ್ಮ ಆಸೆ. ಎಸ್, ಒಟ್ಟಾರೆ ನೋಡಿದ್ವಿ ಗ್ರಾಹಕರು ಮತ್ತೆ ಅದರ ಜೊತೆಗೆ ಹೋಟೆಲ್ ಉದ್ಯಮದವರು ಏನ್ ಹೇಳ್ತಾರೆ. ಕ್ಯಾಮರಾದ ಕೊಂಡ ಜೊತೆ ಥಾಮಸ್, ನ್ಯೂಸ್18 ಕನ್ನಡ, ಬ್ಯಾಂಗ್ಳೂರು. ಈರುಳ್ಳಿಗೆ 4,000ರಿಂದ 10,000 ರೂಪಾಯಿವರೆಗೆ ಬೆಲೆ ಕೂಡ ಹೆಚ್ಚಾಗಿದೆ. ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಗದಗ ಜಿಲ್ಲೆಯಲ್ಲಿ ಈರುಳ್ಳಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಬೆಲೆ ಜಾಸ್ತಿ ಆದ ಖುಷಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕಳ್ಳರ ಹಾವಳಿಯ ಭಯ ಕೂಡ ಸ್ಟಾರ್ಟ್ ಆಗಿದೆ. ಇದರಿಂದ ಈರುಳ್ಳಿ ಬೆಳೆದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಸಂತೋಷ್ ಕೊಂಡೂರ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡ್ ಬರೋಣ ಬನ್ನಿ.
ಏನು ಈರುಳ್ಳಿ ಬೆಲೆಗೆ ಏನು ಬಂಪರ್ ಬೆಲೆ ಬಂದಿದೆ ತಡ ರಾಜ್ಯದಲ್ಲಿ ಈಗಾಗಲೇ ಏನು ಕಳ್ಳರ ಹಾವಳಿ ಕೂಡ ಹೆಚ್ಚಾಗಿದೆ. ಅದೇ ರೀತಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ನೆರೆಗಲ್ ಪಟ್ಟಣದ ಗುರುಬಸಯ್ಯ ಎಂಬುವರ ಜಮೀನಿನಲ್ಲಿಯೂ ಕೂಡ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಏನು ಈರುಳ್ಳಿ ಸಹ ಕಳ್ತನ ಆಗಿದೆ. ಈಗ ಸದ್ಯ ನಾವು ಗುರುಬಸಯ್ಯ ಅವರ ಜಮೀನಿನಲ್ಲಿದ್ದೀವಿ. ಸುಮಾರು ಇದು 1.5 ಎಕರೆ ಜಮೀನು. ಇದು ಈ ಜಮೀನಿನಲ್ಲಿದ್ದಂಥ ಏನು ಈರುಳ್ಳಿ ಸಹ ರಾತ್ರಿ ಇಡೀ ಇಲ್ಲಿ ಕಳ್ತನ ಆಗಿದೆ ಅನ್ನೋಂಥ ಮಾತುಗಳು ಕೂಡ ಇಲ್ಲಿ ರೈತರು ಹೇಳ್ತಿದ್ದಾರೆ. ಏನು ಏಕಾಏಕಿ ಏನು ಮಾರುಕಟ್ಟೆಯಲ್ಲಿ ಏನು 1 ಕ್ವಿಂಟಲ್ ಈರುಳ್ಳಿಗೆ ಏನು 10,000 ರಿಂದ 15,000 ರೂಪಾಯಿವರೆಗೂ ಈಗಾಗಲೇ ಏನು ರೇಟ್ ಇರ್ತದೆ. ಹೀಗಾಗಿ ರಾತ್ರಿ ಇಲ್ಲಿ ಕಳ್ಳರು ಎಂಟ್ರಿ ಕೊಟ್ಟು ಈ ಜಮೀನಿನಲ್ಲಿ ಏಕಾಏಕಿ ಕಳ್ತನಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಏನು ಈರುಳ್ಳಿ ಏನು ದಪ್ಪದ ಈರುಳ್ಳಿಗಳನ್ನ ಎಲ್ಲ ಕಿತ್ಕೊಂಡು ಸಣ್ಣ ಈರುಳ್ಳಿಗಳನ್ನ ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ಏನು ರೈತರು ಇಲ್ಲಿ ಏನು ಹೊಲದಲ್ಲಿ ಜಮೀನಿನಲ್ಲಿ ಏನು ಸಾಲ ಸೂಲ ಮಾಡಿ ಏನು ಬೆಳೆಯನ್ನು ಬೆಳೆದಿದ್ರು, ಅಲ್ಪ ಬೆಳೆಯೂ ಕೂಡ ಈಗಾಗಲೇ ಏನು ಕಿತ್ತಿಟ್ಟಿದ್ರು. ಆ ಕಿತ್ತಿಟ್ಟಂತ ಬೆಳೆಯನ್ನು ಸಹ ರಾತ್ರಿ ಏಕಾಏಕಿ ಕಳ್ಳರು ಎಂಟ್ರಿ ಕೊಟ್ಟು ಈ ಬಂಗಾರದಂತಹ ಬೆಳೆ ಆಗಿರ್ತಕ್ಕಂಥ ಈರುಳ್ಳಿಯನ್ನ ರಾತ್ರಿ ಏನು ಕಳ್ತನ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಸಾಕಷ್ಟು ರೈತರು ಏನು ಕಷ್ಟಪಟ್ಟು ಬೆಳೆದಂತ ಬೆಳೆಯನ್ನು ಕೂಡ ಉಳಿಸ್ಕೊಳ್ಳೋಕೆ ಪರದಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸರ್, ಯಾವಾಗ ಕಳ್ತನ ಆಯ್ತು ಸರ್? ಏನಾಗಿತ್ತು? ಮಂಗಳವಾರ ದಿವಸ ಆಗಿದೆ ಸರ್. ಇದು ನಾವು ಬಂದು ನಾಳೆ ಕೀಳಿಸ್ಬೇಕಂತ ಅಂದಾಗ ಬಂದು ನೋಡಿದಾಗ ದೊಡ್ಡ ಈರುಳ್ಳಿಗಳನ್ನು ಕಿತ್ಕೊಂಡು ಹೋಗಿದ್ದೆ. ಇದು 1.5 ಲಕ್ಷ ರೂಪಾಯಿ ಹೊಲ ಈರುಳ್ಳಿ ಸರ್, 1.5 ಎಕರೆ ಹೊಲ ಇದೆ. ಈರುಳ್ಳಿ ಕಳವು ಮಾಡಿದ್ರ ಈಗ ಮಳೆಯಾಗಿ ಹೊಲದಾಗ ಈರುಳ್ಳಿ ಉಳ್ಳಾಗಡ್ಡಿ ಬೆಳೆದಿದ್ದು ಮಳೆಯಾಗಿ ಭಾಳ ಕೊಳತು ಹೋಗೈತಿ. ಉಳ್ಳಾಗಡ್ಡಿ ಏನ್ರಿ ಕೊಳತು ಹೋಗಿದ್ದಕ್ಕೆ ಅಲ್ಪ ಸ್ವಲ್ಪ ಉಳ್ಳಾಗಡ್ಡಿ ರೈತರು ಅದಾವು. ಇದ್ರ ಗತಿ ಕಳವು ಮಾಡ್ಕೊಂಡು ಹೋದ್ರ ರೈತರಿಗೆ ಭಾಳ ಸಮಸ್ಯೆ ಆಕತಿ ಏನ್ರಿ. ಸಮಸ್ಯೆ ಆಗಿ ಈಗೆಲ್ಲ ನೋಡಿ, ಈಗ 1.5 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ಕಿತ್ಕೊಂಡು ಹೋಗ್ಬಿಟ್ರ. ಅದಕ್ಕೆ ಅದನ್ನ ಅಧಿಕಾರಿಗಳು ಒಂದ್ ಸ್ವಲ್ಪ ಅವಾಗ ರೈತಗೆ ಏನ್ರ ಇದನ್ನ ಮಾಡ್ಬೇಕಂತ ನಾವು ಕೇಳಿ. ಈಗಾಗಲೇ ಸಾಲ ಸೂಲ ಮಾಡ್ಬಿಡ್ತಾರೆ. ಹಿಂಗಾಗಿ ಕಳ್ಳರು ಈ ರೀತಿ ಕಾಟ ಕೊಡೋಕೆ ಹೆಂಗ್ ಸರ್ ಪರಿಸ್ಥಿತಿ ರೈತರದೆಲ್ಲ? ಈಗ ಸಾಲ ಸೂಲ ಮಾಡಿ ಬೆಳೆದಂಥದ್ದು ಬೆಳೆ ಕಳವು ಮಾಡ್ಕೊಂಡು ಹೋದ್ರ ರೈತರ ಪರಿಸ್ಥಿತಿ ಭಾಳ ಗಂಭೀರ ಆಕೈತಿ. ಎಸ್, ಇದೆಲ್ಲವೂ ಕೂಡ ಏನು ರೈತರ ಮಾತಾಗಿರ್ತಕ್ಕಂಥದ್ದು. ಏನು ಇಲ್ಲಿ ಬೆಳೆದಂಥ ಏನು ಈರುಳ್ಳಿ ಬೆಲೆಯನ್ನ ಈಗಾಗಲೇ ಮಾರುಕಟ್ಟೆಯಲ್ಲಿ ದುಪ್ಪಟ್ಟು ಏನು ಈಗಾಗಲೇ ಏನು 10,000 12,000ವರೆಗೂ ಕೂಡ ಏನು ಈರುಳ್ಳಿ ಮಾರಾಟ ಆಗ್ತಿದೆ. ಹೀಗಾಗಿ ಕಳ್ಳರು ಕೂಡ ಏನು ರಾತ್ರಿ ಎಂಟ್ರಿ ಕೊಟ್ಟು ಈ ಒಂದು ಈರುಳ್ಳಿಯನ್ನ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದು ಕಾದು ನೋಡಬೇಕಿದೆ. ಸಂತೋಷ್ ಕೊಂಡೂರು, ನ್ಯೂಸ್ 18 ಕನ್ನಡ, ಗದಗ. ಈರುಳ್ಳಿಯ ಬೆಲೆ ದಿಢೀರನಂತೆ ಹೆಚ್ಚಾಗಿದ್ದಲ್ಲ. ಹಾಗಾದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದರ ಏರಿಕೆ ಆಗ್ತಾ ಬಂತು, ಈಗ ಎಷ್ಟಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಜನವರಿಯಲ್ಲಿ 30 ರಿಂದ 40 ರೂಪಾಯಿ ಇತ್ತು ಕೆಜಿಗೆ. ಈಗ ಮಾರ್ಚ್ ಅಲ್ಲಿ 50 ರಿಂದ 60 ರೂಪಾಯಿ ಆಗಿದೆ. ಆಗಸ್ಟ್ 50 ರಿಂದ 65, ಅಕ್ಟೋಬರ್ 45 ರಿಂದ 55, ನವೆಂಬರ್ ಅಲ್ಲಿ 80 ರಿಂದ 100ರ ಗಡಿ ದಾಟಿದೆ ಈ ಒಂದು ಈರುಳ್ಳಿಯ ಬೆಲೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಯಾಕೆ ಕಾರಣಗಳು ಅಂತ ನೋಡ್ತಾ ಹೋಗೋದಾದ್ರೆ ಟಾಪ್ ಯೋಜನೆ ಯಶಸ್ಸು ಕಾಣದೆ ಹೋಗಿದ್ದು ಕೂಡ ಒಂದು ಪ್ರಮುಖವಾದಂತಹ ಕಾರಣ. ಟೊಮ್ಯಾಟೊ, ಆನಿಯನ್ ಹಾಗೆಯೇ ಪೊಟ್ಯಾಟೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯನ್ನ ಮಾಡಲಾಗಿತ್ತು. ಆದ್ರೆ ಆ ಯೋಜನೆ ಸಕ್ಸಸ್ ಕಂಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈರುಳ್ಳಿ ಬೆಳೆಯುವಂತಹ ಟಾಪ್ 10 ಸ್ಟೇಟ್ಸ್ ಏನಿದೆ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಇತ್ತು. ಇದರಿಂದಾಗಿ ಬೆಳೆ ನಾಶ ಆಗಿದೆ. ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ, ಕರ್ನಾಟಕ, ಗುಜರಾತ್, ಬಿಹಾರದಲ್ಲಿ ನೆರೆ ಬಂದಿದ್ರಿಂದಾಗಿ ಈ ಒಂದು ಬೆಳೆಯನ್ನ ಬೆಳೆಯುವಂತಹ ರಾಜ್ಯಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗಿದೆ. ಆಂಧ್ರ ಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹ ಪರಿಸ್ಥಿತಿ ಕೂಡ ಇದ್ದಿದ್ದನ್ನ ನಾವು ಗಮನಿಸಬಹುದು. ಕಾರಣಗಳಿಗೆ ನೋಡ್ತಾ ಹೋಗೋದಾದ್ರೆ 30 ರೂಪಾಯಿ ಇದ್ದಂತಹ ಕೆಜಿ ಬೆಲೆ ಹಂತವಾಗಿ 100 ರೂಪಾಯಿವರೆಗೂ ಏರಿಕೆ ಆಗಿದೆ. ಇದೇ ಒಂದು ಕಾರಣದಿಂದಾಗಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನೊಂದು ಕಡೆ ಬೇಡಿಕೆ ಅರಿಯದೆ ವಿದೇಶಕ್ಕೆ ಈರುಳ್ಳಿಯನ್ನ ಎಕ್ಸ್ಪೋರ್ಟ್ ಮಾಡಿರೋದು ಕೂಡ ಈ ಒಂದು ನೆಗ್ಲಿಜೆನ್ಸ್ ಇಂದಾಗಿ, ಈ ಒಂದು ಎಚ್ಚರವನ್ನ ವಹಿಸದೇ ಇದ್ದಿದ್ದಾಗಿ ಈರುಳ್ಳಿಯ ಬೆಲೆ ಏರಿಕೆಗೆ ಕಾರಣ ಆಗಿದೆ ಅಂತ ಹೇಳಿ. ಇನ್ನು ಬೆಂಗಳೂರಲ್ಲಿ 64 ರಿಂದ 84 ರೂಪಾಯಿ ಇತ್ತು ಅಕ್ಟೋಬರ್ ಅಲ್ಲಿ. ಈಗ 70 ರಿಂದ 100 ರೂಪಾಯಿ ಏರಿಕೆ ಆಗಿದೆ ಈರುಳ್ಳಿಯ ಒಂದು ಕೆಜಿಯ ಬೆಲೆ ಅನ್ನೋದನ್ನ ಗಮನಿಸೋದಾದ್ರೆ, ಕಲಬುರಗಿಯಲ್ಲಿ 25 ರಿಂದ 30 ರೂಪಾಯಿ ಇತ್ತು ಅಕ್ಟೋಬರ್ ಅಲ್ಲಿ. ಬಟ್ 80 ರಿಂದ 90 ರೂಪಾಯಿ ಆಗಿದೆ ಈಗ.